ನಾನು ಯಾವತ್ತೂ ಸ್ಟಾರ್ಗಿರಿಗೆ ಹೋಗ್ಬಿಟ್ಟು ಅಲ್ಲಿ ಮಾಡೋದು ಸಿನಿಮಾ ಮಾಡಿಲ್ಲ. ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ದೀನಿ. ಅದು ತಂತ್ರಜ್ಞರಿರ್ಬೋದು ಅಥವಾ ಆ್ಯಕ್ಟರ್ಸ್ ಇರ್ಬೋದು, ಆ್ಯಕ್ಟ್ರೆಸಸ್ ಇರ್ಬೋದು, ಅವೆಲ್ಲ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿರೋದು. ಬರೀ ನನ್ನ ಸಿನಿಮಾಗಲ್ಲ, ಪ್ರತಿಯೊಂದು ಕನ್ನಡ ಸಿನಿಮಾಗೂ ಸಿಂಗಲ್ ಸ್ಕ್ರೀನ್ ಆಡಿಯನ್ಸ್, ಮಾಸ್ ಆಡಿಯನ್ಸ್ ಬರೋರು ಪುಷ್ಪ 2ಗೆ 2,000 ರೂಪಾಯಿ ಟಿಕೆಟ್ ಇತ್ತು. ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಆಡಿಯನ್ಸು ಪಾಪ ಸಿನಿಮಾ ನೋಡಬೇಕು, ಪ್ರತಿ ವಾರ ನೋಡಬೇಕಾಗುತ್ತೆ. ತೆಲುಗುಗೆ ಅಂತಂದರೆ ಇಡೀ ಆಂಧ್ರ ಇದೆ, ಅಮೆರಿಕಾನಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ದುಬೈಯಲ್ಲಿ ಮಾರ್ಕೆಟ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಕರ್ನಾಟಕದಲ್ಲಿ ನಮಗಿಂತ ಜಾಸ್ತಿ ಆ ಒಂದು ವರ್ಕಿಂಗ್ ಕ್ಲಾಸ್, ಆ 30% ಇದೆಯಲ್ಲ ಬಿಸ್ನೆಸ್ ಕ್ಲಾಸ್, ಅವ್ರನ್ನ ಮಾರ್ಕೆಟ್ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ. ನಾವು ಅಫೋರ್ಡ್ ಮಾಡೋಕ್ಕಾಗಲ್ಲ. ನಾನೇ 2002ರಲ್ಲಿ 2003ರಲ್ಲಿ ಮೊನಾಲಿಸಾ, ತುಂಟಾಟ, ಐಶ್ವರ್ಯ ಎಲ್ಲ ಮಾಡಿದಾಗ ಥಿಯೇಟ್ರ್ ಮುಂದೆ ಲಾಠಿ ಚಾರ್ಜ್ ಆಯಿತು. ಒಳಗಿನ ಆಡಿಯನ್ಸ್ ಆಚೆ ಬರ್ತಾ ಇಲ್ಲ, ಮತ್ತೆ ನೋಡಬೇಕು ಅಂತಾರೆ. ಆಚೆ ಆಡಿಯನ್ಸು ಒಳಗೆ ಹೋಗಬೇಕು ಅಂತಾರೆ. ಅವ್ರು ದೊಡ್ಡ ಪಿಕ್ಚರ್ ಮಾಡಿದಾಗ ಬಜೆಟ್ ರಿಕವರ್ ಆಗಲ್ಲ, ಕನ್ನಡ ಮಾರ್ಕೆಟು ಅಂದ್ಬಿಟ್ಟು 5 ರೂಪಾಯಿ ಜಾಸ್ತಿ ಮಾಡೋರು. ಆವಾಗಲೇ ಆಡಿಯನ್ಸ್ ಅಫೆಕ್ಟ್ ಆಗೋದು. ಯಾಕೆ ಅಂತಂದರೆ 5 ರೂಪಾಯಿ ನೋಡ್ತಾರೆ ಜನ. ನೀವೊಂದು ದಿನಪತ್ರಿಕೆ 2.5 ರೂಪಾಯಿ ಇರೋದು 1 ರೂಪಾಯಿ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಶಿಫ್ಟ್ ಆಗ್ತಾರೆ. ಡೆಡಿಕೇಟೆಡ್ ರೀಡರ್ಸು 2.5 ರೂಪಾಯಿ ಬಿಟ್ಬಿಟ್ಟು 1 ರೂಪಾಯಿ ತೊಗೊಳ್ತಾರೆ. ನಮ್ಮವರು ಎಕನಾಮಿಕ್ಸ್ ನೋಡ್ತಾರೆ, ಎಕನಾಮಿನ ಪ್ಲ್ಯಾನ್ ಮಾಡ್ತಾರೆ. ಪಾಪ 4,000 ರೂಪಾಯಿ ಕೊಟ್ಟರೆ ಒಂದು ಸಿನಿಮಾ ಕರ್ಕೊಂಬಂದು ಒಂದು ಫ್ಯಾಮಿಲಿಗೆ, ಅದ್ರ ಬದಲು 1,000 ರೂಪಾಯಿ ಕೊಟ್ಟು ಸಬ್ಸ್ಕ್ರಿಪ್ಷನ್ ತೊಗೊಂಡು OTTಲಿ ನೋಡೋಣ ಮಕ್ಕಳು ಅಂತಾರೆ. ನಮಸ್ತೆ. ನಮಸ್ತೆ. ಹೌ ಯು ಬ್ರದರ್? ಸರ್ ಸರ್ ಆ್ಯಕ್ಚುಲಾಗಿ ನನಗೆ ತುಂಬ ದಿನದಿಂದ ಒಂದು ಕ್ವಶನ್ ಕಾಡ್ತಾ ಇದೆ ಸರ್. ಕೋವಿಡ್ ನಂತರ ಕನ್ನಡ ಚಿತ್ರರಂಗ ಸ್ವಲ್ಪ ವ್ಯೂವರ್ಸ್ ಕಡಿಮೆ ಆಗ್ತಿದ್ದಾರಾ ಅಥವಾ ರೀಸನ್ ಏನು, ಮೇಜರ್ ಫ್ಯಾಕ್ಟ್ ಏನಿದೆ ಅಂತ ಸರ್? ವ್ಯೂವರ್ಸ್ ಅಂತೂ ಕಡಿಮೆ ಆಗಿಲ್ಲ, ಇನ್ನೂ ಜಾಸ್ತಿ ಆಗ್ತಾಯಿದೆ. ಯಾಕೆಂತಂದರೆ ಕನ್ನಡ ಆಡಿಯನ್ಸು, ನಮ್ಮ ಭಾಷೆ, ನಮ್ಮ ನಾಡು, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ ಅಂತ ಅವ್ರಿಗೆ ತುಂಬ ಪ್ರೀತಿ ಇದೆ, ನೋಡಬೇಕು ಅಂತ ಇಚ್ಛಾಶಕ್ತಿ ಇದೆ. ಆದರೆ ಒಂದೇ ಕಾರಣ, ನಾನು ಹುಡುಕ್ತಾ ಇರೋದು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾಯಿದೆ, ಕಷ್ಟಪಟ್ಟು ನಿರ್ದೇಶಕರು, ಹೊಸ ಪ್ರತಿಭೆಗಳು ಬರ್ತಾಯಿದ್ದಾರೆ, ಅದ್ಭುತವಾದ ಪ್ರತಿಭೆ ಇದೆ ನಮ್ಮ ಕರ್ನಾಟಕದಲ್ಲಿ. ಆದರೆ ನನಗನ್ನಿಸ್ತಾ ಇರೋದು ಯಾಕೆ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋ ಒಂದೇ ಕಾರಣ ಏನಂದರೆ ಟಿಕೆಟ್ ರೇಟ್ಸ್ ತುಂಬ ದುಬಾರಿ ಆಯಿತು. ಇಷ್ಟು ದುಬಾರಿಯಾಗಿ ನೀವು 400 ರೂಪಾಯಿ 500 ರೂಪಾಯಿ ಟಿಕೆಟ್ ರೇಟ್ಸ್ ಇಟ್ಬಿಟ್ರೆ ಪಾಪ ಹೊಸ ಪ್ರತಿಭೆಗಳು ಬಂದಿರ್ತಾರೆ, ಹೊಸ ನಿರ್ದೇಶಕರು ಇರ್ತಾರೆ, ಹೊಸ ನಿರ್ಮಾಪಕರು ಇರ್ತಾರೆ, ಅವರೆಲ್ಲ ಪಾಪ ಇನ್ನೂ ಎಲ್ಲೋ ಒಂದು ಸ್ಥಾನ ಪಡಿತಾ ಇರ್ತಾರೆ. ಅಂಥವ್ರು ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಅದು ರೀಚ್ ಆಗೋದೇ ಇಲ್ಲ. ಪಬ್ಲಿಸಿಟಿ, ಮಾರ್ಕೆಟಿಂಗು ಅದೆಲ್ಲ ಮಾಡಿದ್ರೂ ಕೂಡ ಜನ ಪಾಪ ನೋಡಿ, ಒಂದು ಫ್ಯಾಮಿಲಿ 5 ಜನ ಬರಬೇಕು ಅಂದರೆ ಸಿನಿಮಾಗೆ 2,000 ರೂಪಾಯಿ ಬರೀ ಟಿಕೆಟ್ ರೇಟ್ಸ್ ಆಗುತ್ತೆ. ಅದಕ್ಕೆ ಮತ್ತು ಪೆಟ್ರೋಲು, ಟ್ರಾನ್ಸ್ಪೋರ್ಟು, ಮತ್ತು ಇಲ್ಲಿ ಬಂದಾಗ ಮಕ್ಕಳು ಪಾಪ ಪಾಪ್ಕಾರ್ನ್ ಕೊಡಿಸ್ಬೇಕು. 4-5 ಸಾವಿರ ರೂಪಾಯಿ ಒಂದು ಸಿನಿಮಾ ನೋಡೋದಕ್ಕೆ ಒಂದು ವಾರದಲ್ಲಿ ಆಗಿಬಿಟ್ರೆ ಪಾಪ ಪ್ರತಿ ವಾರ ಎಲ್ಲಿ ಸಿನಿಮಾ ನೋಡೋಕ್ಕಾಗುತ್ತೆ ಅವರು? ಅದೇ ನಾವು ಚೆನ್ನೈಗೆ ಹೋಗಿ, ತಮಿಳ್ನಾಡಿಗೆ ಹೋಗಿ 100 ರೂಪಾಯಿ 150 ರೂಪಾಯಿ ಇದೆ ಟಿಕೆಟು ಮಲ್ಟಿಪ್ಲೆಕ್ಸಲ್ಲಿ. ಆದರೆ ಇಲ್ಲಿ ಟಿಕೆಟ್ ರೇಟ್ಸು ಅದ್ರ ಬಗ್ಗೆ ಯಾರೂ ಯೋಚನೆ ಮಾಡ್ತಾನೇ ಇಲ್ಲ. ಮತ್ತು ಇನ್ನೊಂದು ಪರಿಸ್ಥಿತಿ ಏನಾಗಿದೆ ಅಂದರೆ, ಸಿಂಗಲ್ ಸ್ಕ್ರೀನ್ಗೆ ಹೋಗೋಣ, ಅಲ್ಲಿ ರೇಟ್ಸ್ ಒಂದು ಸ್ವಲ್ಪ ಅಲ್ಲೂ ಜಾಸ್ತಿ ಇದೆ. ಇದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಅಲ್ಲಿನ ಒಂದು ಸೀಟ್ಸ್ಗಳಾಗಲಿ, ಅಟ್ಮಾಸ್ಫಿಯರ್ ಆಗಲಿ, ಬಾತ್ರೂಮ್ಗಳು ಗಲೀಜಿರುತ್ತೆ, ಕೂತ್ಕೊಳ್ಳೋಕ್ಕಾಗಲ್ಲ, ಅಲ್ಲಿ ಸೀಟ್ನಲ್ಲಿ ತಿಗಣೆಗಳಿರುತ್ತೆ, ಆಮೇಲೆ ಪ್ರೊಜೆಕ್ಷನ್ ಕ್ವಾಲಿಟಿ ಇಲ್ಲ. ನಾನೇ ನೋಡಿದೆ, ಮಂಡ್ಯ ಅಂತ ಜಾಗದಲ್ಲಿ ಮಲ್ಟಿಪ್ಲೆಕ್ಸ್ ಇಲ್ಲ, ಮೈಸೂರು ಅಂತ ಜಾಗದಲ್ಲಿ ಸಿಂಗಲ್ ಸ್ಕ್ರೀನ್ ಹೋಗ್ಬಿಟ್ರೆ ಅಲ್ಲಿ ಕಾಂಪೌಂಡೆಲ್ಲ ಕಳೆಗಳು ಬರ್ತಾಯಿದೆ, ಒಳಗೆ ಇನ್ಫ್ಯಾಕ್ಟ್ ಕಳೆಗಳಿದೆ, ಸೀಟ್ಗಳು ಅರ್ಧೋಗಿದೆ. ಸಿಂಗಲ್ ಸ್ಕ್ರೀನ್ ಇವತ್ತು ಜನ ಬರ್ತಾಯಿಲ್ಲ. ಯಾಕೆ ಅಂತಂದರೆ ಬರೋದಕ್ಕೂ ಆಗಲ್ಲ, ಕೂತ್ಕೊಂಡು ಒಂದು ಸಿನಿಮಾ ನೋಡೋಕ್ಕಾಗಲ್ಲ. ಅಲ್ಲಿನ ಪ್ರೊಜೆಕ್ಷನ್ ಪ್ರಾಬ್ಲಮ್ ಇರ್ಬೋದು, ಸೌಂಡ್ ಪ್ರಾಬ್ಲಮ್ ಇರ್ಬೋದು, ಸೀಟ್ಗಳ ಪ್ರಾಬ್ಲಮ್ ಇರ್ಬೋದು, ಬಾತ್ರೂಮ್ ಕ್ಲೀನ್ ಮಾಡಲ್ಲ. ಇದೆಲ್ಲ ನೋಡಿದ್ರೆ ಪರಿಸ್ಥಿತಿ ಮನೆಯಲ್ಲಿ OTT ಕಾರಣ ಅಂತ ಜನ ಕಾಯ್ತಾ ಇದ್ದಾರೆ. ಅದು ಬಿಟ್ಟು ಹೊಸದಾಗಿ ಫ್ರೆಶ್ ಸಿನಿಮಾ ನೋಡಲೇಬೇಕು ಅಂತ ಅಂದ್ಬಿಟ್ಟು ಆ ಕುತೂಹಲ ಇದ್ದರೆ ಪಾಪ ಬಂದು ಟಿಕೆಟ್ ತೊಗೊಳಕ್ಕೆ ಹೋದರೆ 400 ರೂಪಾಯಿ 300 ರೂಪಾಯಿ 500 ರೂಪಾಯಿ, ಒಂದೊಂದು ಸತಿ 600 ರೂಪಾಯಿ ಟಿಕೆಟು. ಅದಕ್ಕೋಸ್ಕರ ದೊಡ್ಡ ಸ್ಟಾರ್ಗಳದು ಪಾಪ ತಡೆಯೋಕ್ಕಾಗದೆ ಮಕ್ಕಳಿಗೋಸ್ಕರ ನ್ಯಾಯ ಒದಗಿಸೋಕ್ಕೆ ಕಾಸು ಕೊಟ್ಟು ಪಾಪ ಫ್ಯಾಮಿಲಿನ ಕರ್ಕೊಂಬರ್ತಾರೆ. ಆದರೆ ಹೊಸ ಪ್ರತಿಭೆಗಳು, ಹೊಸ ಸಿನಿಮಾಗಳು ಪ್ರತಿ ವಾರ ಒಳ್ಳೊಳ್ಳೆ ಸಿನಿಮಾ ಬಂದರೂ ಕೂಡ ಟಿಕೆಟ್ ರೇಟ್ಸ್ಗಳು ಕಡಿಮೆ ಮಾಡಬೇಕು. ಅದೇ ತಮಿಳ್ನಾಡಲ್ಲಿ ನೋಡಿ, ಅದೇ ಆಂಧ್ರಲ್ಲಿ ನೋಡಿ, ನಮಗಿಂತ ಟಿಕೆಟ್ಸ್ ಅರ್ಧಕ್ಕರ್ಧ ಕಡಿಮೆ ಇದೆ. ಆದರೆ ನಾವು ಯಾಕೆ ಇಷ್ಟು ಜಾಸ್ತಿ ಮಾಡ್ತಾಯಿದ್ದೀವಿ, ಅದನ್ನು ಯಾರೂ ಕಂಟ್ರೋಲ್ ಮಾಡ್ತಾ ಇಲ್ಲ. ಚೇಂಬರ್ ಅವ್ರ ಪ್ರಶ್ನೆ ಕೇಳ್ತಾ ಇಲ್ಲ. ಪಾಪ ಯಾರು ಸಾಮಾನ್ಯ ಜನರು, ಮಿಡಲ್ ಕ್ಲಾಸಿನ ಒಂದು ಪ್ರೇಕ್ಷಕರು, ನಮ್ಮ ಕನ್ನಡಿಗರು ನೋಡೋಕ್ಕಾಗಲ್ಲ. ಪಾಪ ಅವ್ರಿಗೆ 5,000 ರೂಪಾಯಿ 4,000 ರೂಪಾಯಿ ಒಂದು ವಾರ ಆಗಿಬಿಟ್ರೆ 4 ವಾರ ಬಂದರೆ ಹೊಸ ಸಿನಿಮಾಗಳು ಬರ್ತಾ ಇರುತ್ತೆ. ಎಲ್ಲಿ ನೋಡೋಕ್ಕಾಗತ್ತೆ ಅವರು? ಒಂದು ತಿಂಗಳಿಗೆ ಒಂದು ಸಿನಿಮಾನೇ ನೋಡೋಕ್ಕಾಗಲ್ಲ. 4-5 ಸಾವಿರ ರೂಪಾಯಿ ಆಗಿಬಿಟ್ರೆ ಒಂದು ಪಾಪ್ಕಾರ್ನ್ ಕಳಿಸಬೇಕು ಮಗುಗೆ, ಬಂದಾಗ ಟಿಕೆಟ್ ಕೊಡಬೇಕು, ಇಡೀ ಫ್ಯಾಮಿಲಿ 5 ಜನ ಬಂದರೆ ತುಂಬ ಕಷ್ಟ ಆಗುತ್ತೆ. ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಆಮೇಲೆ ಇನ್ನೊಂದು ಮುಖ್ಯವಾಗಿ ಸಿಂಗಲ್ ಸ್ಕ್ರೀನಿನ ಒಂದು ಕ್ವಾಲಿಟಿ ಇಂಪ್ರೂವ್ ಮಾಡಬೇಕು, ಅಲ್ಲಿನ ಅಟ್ಮಾಸ್ಫಿಯರ್ ಇಂಪ್ರೂವ್ ಮಾಡಬೇಕು. ನಾನೇ ಖುದ್ದಾಗಿ ನೋಡಿದೆ, ನಾರ್ತ್ ಕರ್ನಾಟಕ BC ಸೆಂಟರ್ಸು ಮೇಯ್ನ್ ತಾಲೂಕು ಲೆವೆಲಲ್ಲಿ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಸಿಂಗಲ್ ಸ್ಕ್ರೀನ್ಗಳು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ಮಂಡ್ಯನೆಲ್ಲ ಒಂದು ಸೌಂಡೇ ಸರಿ ಇಲ್ಲ ಥಿಯೇಟ್ರಲ್ಲಿ. ಹಲವಾರು ಥಿಯೇಟ್ರ್ ಹೆಸರು ಹೇಳೋದು ಬೇಡ ಇಲ್ಲಿ, ಅದನ್ನೆಲ್ಲ ಡೆವಲಪ್ ಮಾಡಬೇಕು. ಚೇಂಬರ್ ಆಗಲಿ ಅಥವಾ ಚಿತ್ರರಂಗ ಆಗಲಿ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಸರ್, ನೀವು ಹೇಳಿದ್ದಕ್ಕೆ ನಾನು ಕೇಳ್ತಾ ಇದ್ದೀನಿ ಈ ಪ್ರಶ್ನೆನ. ತುಂಬ ಜನ ಹೊಸ ನಿರ್ದೇಶಕರು, ಹೀರೋಗಳು ತುಂಬ ಜನ ಮಾತಾಡಿದ್ರು, ನಾವು ಕೂಡ ಕೇಳಿದ್ದೀವಿ. ಸೊ ತೆಲುಗು
ಅಥವಾ ತಮಿಳ್ ಅಥವಾ ಬೇರೆ ಭಾಷೆಯ ಚಿತ್ರಗಳನ್ನು ನಮ್ಮ ಬೆಂಗಳೂರಲ್ಲೂ ಕೂಡ ತುಂಬ ಸ್ಕ್ರೀನ್ಗಳಲ್ಲಿ ನೋಡ್ತಾ ಇದೆ, ತುಂಬ ಜನ ಫಿಲ್ ಆಗ್ತಿದ್ದಾರೆ. ಸೊ ಆದರೆ ಕನ್ನಡ ಸಿನಿಮಾನ ಮಾತ್ರ ನೋಡೋಕ್ಕೆ ಬರ್ತಾ ಇಲ್ಲ ಅನ್ನೋದು ಅವ್ರ ಅಭಿಪ್ರಾಯ. ಸೊ ಏನು ಹೇಳ್ತೀರಿ? ಇಲ್ಲಿ ಮಾಸ್ ಆಡಿಯನ್ಸ್ ಏನು ಅಂತಂದರೆ ನಮ್ಮ ಕನ್ನಡಿಗರು ಇವಾಗ 70% ಅಷ್ಟು ಕನ್ನಡಿಗರಿದ್ದಾರೆ. ಅವರೆಲ್ಲ ಮಾಸ್ ಆಡಿಯನ್ಸ್, ಅವರೆಲ್ಲ ಮಿಡಲ್ ಕ್ಲಾಸ್ ಆ್ಯಂಡ್ ಲೋವರ್ ಮಿಡಲ್ ಕ್ಲಾಸ್ ಆಡಿಯನ್ಸ್ ಇದ್ದಾರಲ್ಲ, ಅವರು ಕನ್ನಡ ಆಡಿಯನ್ಸು. ಅವರು ಪಾಪ ಅಫೋರ್ಡ್ ಮಾಡೋಕ್ಕಾಗಲ್ಲ. ಇಲ್ಲಿ ತೆಲುಗು ಸಿನಿಮಾಗೆ ಮತ್ತು ಹಿಂದಿ ಸಿನಿಮಾಗೆ ಬರ್ತಾ ಇರೋದು ಹೊರಗಿಂದ ಬಂದಿರೋರು ಮತ್ತು ಬಿಸ್ನೆಸ್ ಕ್ಲಾಸ್ ಅವರು ಮತ್ತು 30% ಅವ್ರು ಬರ್ತಾ ಇರೋದು. ಅದ್ರ ಜೊತೆಗೆ ಅಫ್ಕೋರ್ಸ್ ನಾವು ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು, ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಇದೆ ಕಾರಣ. ಒಳ್ಳೆ ಸಿನಿಮಾಗಳು ಬರ್ತಾ ಇದೆ, ಕೆಲವು ಬರ್ತಾ ಇದೆ, ಇನ್ನೂ ಹೆಚ್ಚು ಬರಬೇಕು. ಮತ್ತು ನಾವು ಆ ಬಜೆಟ್ಸ್ ಎಲ್ಲ ಅವ್ರನ್ನ ಮ್ಯಾಚ್ ಮಾಡೋಕ್ಕೆ ಆಗಲ್ಲ. ಅಲ್ಲಿನ ಬಜೆಟ್ಸು ಮತ್ತು ಅವ್ರ ದೊಡ್ಡ ಮಾರ್ಕೆಟು ಮತ್ತು ನಾನು ಹೇಳಿದ್ನಲ್ಲ ಹಿಂದೆ 70% ಮಾಸ್ ಆಡಿಯನ್ಸು ನಮ್ಮಲ್ಲಿ ಮಿಡಲ್ ಕ್ಲಾಸ್ ಲೋವರ್ ಮಿಡಲ್ ಕ್ಲಾಸ್ ಕನ್ನಡ ಆಡಿಯನ್ಸ್ ಅವರು. ಅವರಿನ ಕೋರ್ ಮಾಸ್ ಆಡಿಯನ್ಸು ಅವ್ರಿಗೆ ಪಾಪ ಬರೋಕ್ಕಾಗಲ್ಲ. ದೇ ಕ್ಯಾನ್ ಅಫೋರ್ಡ್ 400 ರೂಪೀಸ್ ಟಿಕೆಟ್. ಅದೇ 30% ಇದ್ದಾರಲ್ಲ ತೆಲುಗು ಆಡಿಯನ್ಸ್, ಹಿಂದಿ ಆಡಿಯನ್ಸು, ವರ್ಕಿಂಗ್ ಕ್ಲಾಸು, ಬಿಸ್ನೆಸ್ ಕ್ಲಾಸು, ಸಾಫ್ಟ್ವೇರ್ ಇಂಜಿನಿಯರ್ಸು, ನಾರ್ತ್ ಕರ್ನಾಟಕ ಬಂದಿರೋರು, ನಾರ್ತ್ ಇಂಡಿಯಾಯಿಂದ ಅವರೆಲ್ಲ ಈ ಆಡಿಯನ್ಸ್ ಹಿಂದಿ ಮತ್ತು ತೆಲುಗು ಆಡಿಯನ್ಸ್ ಅವ್ರು ಬರ್ತಾ ಇದ್ದಾರೆ. 600 ರೂಪಾಯಿ, 1000 ರೂಪಾಯಿ. ಇನ್ಫ್ಯಾಕ್ಟ್ ನಾನು ನೋಡಿದೆ ಪುಷ್ಪ 2ಗೆ 2000 ರೂಪಾಯಿ ಟಿಕೆಟ್ ಇತ್ತು. 2000 ರೂಪಾಯಿ ಟಿಕೆಟ್ ಒಂದು ಸಿನಿಮಾ ಕೊಡೋಕ್ಕಾಗತ್ತೇನ್ರಿ? ನಾವು ಮಿಡಲ್ ಕ್ಲಾಸ್ ಲೋವರ್ ಮಿಡಲ್ ಕ್ಲಾಸ್ ಆಡಿಯನ್ಸು ಪಾಪ ಸಿನಿಮಾ ನೋಡಬೇಕು, ಪ್ರತಿ ವಾರ ನೋಡಬೇಕಾಗತ್ತೆ. ಆ 70% ಕನ್ನಡ ಆಡಿಯನ್ಸು ನಮ್ಮ ಕರ್ನಾಟಕದ ಅಷ್ಟೇ ಮಾರ್ಕೆಟ್ ಇರೋದು, ಅವರೇ ನೋಡಬೇಕು. ತೆಲುಗುಗೆ ಅಂತಂದರೆ ಇಡೀ ಆಂಧ್ರ ಇದೆ, ಅಮೆರಿಕಾನಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ದುಬೈಯಲ್ಲಿ ಮಾರ್ಕೆಟ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಕರ್ನಾಟಕದಲ್ಲಿ ನಮಗಿಂತ ಜಾಸ್ತಿ ಆ ಒಂದು ವರ್ಕಿಂಗ್ ಕ್ಲಾಸ್, ಆ 30% ಇದೆಯಲ್ಲ ಬಿಸ್ನೆಸ್ ಕ್ಲಾಸ್, ಅವ್ರನ್ನ ಮಾರ್ಕೆಟ್ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ. ಸೊ ಅವರು 2000, 1500 ಟಿಕೆಟ್ ಕೊಡ್ತಾರೆ. ನಾವು ಅಫೋರ್ಡ್ ಮಾಡೋಕ್ಕಾಗಲ್ಲ. ದಟ್ ಈಸ್ ದ ಕೋರ್ ಮಾಸ್ ಆಡಿಯನ್ಸ್. ಸರ್ ಒಂದು 15 ವರ್ಷ ಅಥವಾ ಒಂದು 20 ವರ್ಷದ ಹಿಂದೆದು ಮಾತುಕತೆಯನ್ನು ಆಡೋದಾದರೆ, ಸೊ 20 ವರ್ಷಗಳ ಹಿಂದೆ ಸಿನಿಮಾ ಮಾಡ್ತಿದ್ದಂಥ ವೇ ಅಥವಾ ಕಥೆಗೆ ಈಗಿನ ಕಥೆಗಳಿಗೆ ಅಥವಾ ಸಿನಿಮಾ ಮಾಡ್ತಿರೋಂಥ ವೇ ಏನು ಚೇಂಜಸ್ ಆಗಿದೆ ಸರ್? ನಿಮಗೆ ಒಳ್ಳೆ ಪ್ರಶ್ನೆ. ಯಾಕಂದರೆ ನಾನು 24 ವರ್ಷದಿಂದ 25 ವರ್ಷದಿಂದ ಸಿನಿಮಾ ಮಾಡ್ತಾ ಇರೋಣ. ಸೊ ನನಗೆ ಕೇಳಬೇಕು, ಬೇರೆ ಯಾರಿಗೂ ಕೇಳಬಾರ್ದು. ಐ ಆಮ್ ಕೈಂಡ್ ಆಫ್ ವೆಟ್ರನ್ ಕಂಪೇರ್ ಟು ದ ಯಂಗ್ಸ್ಟರ್ಸ್. ನಾನೇ 2002ರಲ್ಲಿ 2003ರಲ್ಲಿ ಮೊನಾಲಿಸಾ, ತುಂಟಾಟ, ಐಶ್ವರ್ಯ ಎಲ್ಲ ಮಾಡಿದಾಗ ಥಿಯೇಟ್ರ್ ಮುಂದೆ ಲಾಠಿ ಚಾರ್ಜ್ ಆಯಿತು. ಸಾಗರ್ ಥಿಯೇಟ್ರಲ್ಲಿ ನಮ್ಮ ರಾಜೇಶ್ ಪಟೇಲ್ ಥಿಯೇಟ್ರ್ ಓನರು ಥಿಯೇಟ್ರ್ ಕೊಡಲ್ಲ ಅಂದಿದ್ರು. ಮಾರ್ನಿಂಗ್ ಶೋನಲ್ಲಿ 50% ಇತ್ತು. ಆದರೆ ಮ್ಯಾಟ್ನಿಗೆ ವರ್ಡ್ ಆಫ್ ಮೌತು ಹರಡ್ಬಿಟ್ಟು ಮ್ಯಾಟ್ನಿ ಶೋಗೆ ಒಳಗಿನ ಆಡಿಯನ್ಸ್ ಆಚೆ ಬರ್ತಾ ಇಲ್ಲ, ಮತ್ತೆ ನೋಡಬೇಕು ಅಂತಾರೆ, ಆಚೆ ಆಡಿಯನ್ಸು ಒಳಗೆ ಹೋಗಬೇಕು ಅಂತಾರೆ. ಸೊ ಸಾಗರ್ ಥಿಯೇಟ್ರಲ್ಲಿ ಲಾಠಿ ಚಾರ್ಜ್ ಆಯಿತು. ಒಂದು ಹೊಸ ಪ್ರತಿಭೆಗಳ ಸಿನಿಮಾ ಮೊನಾಲಿಸಾ, ಆ ಥರ ಒಂದು ಆಡಿಯನ್ಸ್ ಇದ್ರು ಸಿಂಗಲ್ ಸ್ಕ್ರೀನ್ಗೆ. ಬರೀ ನನ್ನ ಸಿನಿಮಾಗಲ್ಲ, ಪ್ರತಿಯೊಂದು ಕನ್ನಡ ಸಿನಿಮಾಗೂ ಸಿಂಗಲ್ ಸ್ಕ್ರೀನ್ ಆಡಿಯನ್ಸ್, ಮಾಸ್ ಆಡಿಯನ್ಸ್ ಬರೋರು. ಅವಾಗ ಎಷ್ಟಿತ್ತು ಅಂದ್ಕೊಂಡಿರ ಟಿಕೆಟು? 20 ರೂಪಾಯಿ, 30 ರೂಪಾಯಿ, ಒಂದು 5 ರೂಪಾಯಿ ಜಾಸ್ತಿ ಮಾಡಿದ್ರೆ ಡಿಫ್ರೆನ್ಸ್ ಆಗೋದು. ಅವಾಗ ನಾನು ನೋಡಿದ್ದೀನಿ. ಅದಕ್ಕೆ ನಾನು ಹೇಳ್ತಾರೆ ಟಿಕೆಟ್ ರೇಟ್ಸು. ಯಾಕೆಂದರೆ ನಾವು 20 ರೂಪಾಯಿ ಬದಲು ಒಂದೊಂದು ಸತಿ ರಾಮು ಅವರು ದೊಡ್ಡ ಪಿಕ್ಚರ್ ಮಾಡೋರು, ನಿರ್ಮಾಪಕರು, ಅವ್ರು ದೊಡ್ಡ ಪಿಕ್ಚರ್ ಮಾಡೋ ಅಂಥ ಸ್ಟಾರ್ ನಿರ್ಮಾಪಕರು ಅಂತ ರಾಮು ಅವರು, ಅವ್ರು ದೊಡ್ಡ ಪಿಕ್ಚರ್ ಮಾಡಿದಾಗ ಬಜೆಟ್ ರಿಕವರ್ ಆಗಲ್ಲ, ಕನ್ನಡ ಮಾರ್ಕೆಟು ಅಂದ್ಬಿಟ್ಟು 5 ರೂಪಾಯಿ ಜಾಸ್ತಿ ಮಾಡೋರು. ಆವಾಗಲೇ ಆಡಿಯನ್ಸ್ ಎಫೆಕ್ಟ್ ಆಗೋದು. ಯಾಕೆ ಅಂತಂದರೆ 5 ರೂಪಾಯಿ ನೋಡ್ತಾರೆ ಜನ. ನೀವೊಂದು ದಿನಪತ್ರಿಕೆ 2.5 ರೂಪಾಯಿ ಇರೋದು 1 ರೂಪಾಯಿ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಶಿಫ್ಟ್ ಆಗ್ತಾರೆ. ಡೆಡಿಕೇಟೆಡ್ ರೀಡರ್ಸು 2.5 ರೂಪಾಯಿ ಬಿಟ್ಬಿಟ್ಟು 1 ರೂಪಾಯಿ ತೊಗೊಳ್ತಾರೆ. ನಮ್ಮವರು ಎಕನಾಮಿಕ್ಸ್ ನೋಡ್ತಾರೆ, ಎಕನಾಮಿನ ಪ್ಲ್ಯಾನ್ ಮಾಡ್ತಾರೆ. ಸೊ ಅದರಿಂದ ಈಗ 20 ರೂಪಾಯಿ ಇರೋ ಟಿಕೆಟ್ 25 ರೂಪಾಯಿ ಇಟ್ಟರೆ ವ್ಯತ್ಯಾಸ ಆಗೋದು. ಇನ್ನು ನೀವು 200 ರೂಪಾಯಿ, 300 ರೂಪಾಯಿ, 400 ರೂಪಾಯಿ ಟಿಕೆಟ್ ಇಟ್ಟಾಗ ಕನ್ನಡ ಆಡಿಯನ್ಸ್ ಬರೋಕ್ಕಾಗಲ್ಲ. ಯಾಕಂದರೆ ಆ ರೇಟ್ ಅಷ್ಟೊಂದು ಇಟ್ಟಾಗ ಬರೀ ಟಿಕೆಟ್ ಅಲ್ಲ, ಇವತ್ತು ಮಕ್ಕಳು ಪಾಪ್ಕಾರ್ನ್ ಕೇಳ್ತಾರೆ, ಕೊಡಿಸ್ಬೇಕು. ಇಲ್ಲ ಅಂತ ಹೇಳೋಕ್ಕಾಗಲ್ಲ. ತಂದೆ ಟ್ರಾನ್ಸ್ಪೋರ್ಟ್ ಕೊಡಬೇಕು, ಅಲ್ಲಿಂದ ಬರೋಕ್ಕೆ ಆಟೋಯಲ್ಲಿರ್ಬೋದು, ಎಲ್ಲನೂ ಬಸ್ಸಲ್ಲಿರ್ಬೋದು, ಅಥವಾ ಮೆಟ್ರೋಲ್ ಬರಬೇಕು, ಅದಕ್ಕೆಲ್ಲ ಕಾಸು ಖರ್ಚಾಗುತ್ತೆ. ಸೊ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು 3,000-4,000 ರೂಪಾಯಿ ಹೊಟ್ಟೋಗ್ಬಿಡುತ್ತೆ ಒಂದು ವಾರಕ್ಕೆ. ಮಿಡ್ಲ್ ಕ್ಲಾಸ್ ಅವ್ರ ಪಾಪ ಎಷ್ಟಿರುತ್ತೆ ಸಂಬಳ? 20,000 ರೂಪಾಯಿ, 15,000 ರೂಪಾಯಿ, 12,000 ರೂಪಾಯಿ ಇರುತ್ತೆ. ಪಾಪ 4,000 ರೂಪಾಯಿ ಕೊಟ್ಟರೆ ಒಂದು ಸಿನಿಮಾ ಕರ್ಕೊಂಬಂದು ಒಂದು ಫ್ಯಾಮಿಲಿಗೆ, ಅದ್ರ ಬದಲು 1,000 ರೂಪಾಯಿ ಕೊಟ್ಟು ಸಬ್ಸ್ಕ್ರಿಪ್ಷನ್ ತೊಗೊಂಡು OTT ನೋಡೋಣ ಮಕ್ಕಳು ಅಂತಾರೆ. ಸೊ ಈ ಥರ ರೇಟ್ಸ್ ಇಟ್ಟಾಗ ನಾವು ಕಾಂಪಿಟೇಟಿವ್ ಆಗಿ ಇಡಬೇಕು. ರೇಟ್ಸು 100 ರೂಪಾಯಿ ಇಡಬೇಕು, 150 ರೂಪಾಯಿ ಇಡಬೇಕು, ವರ್ಕೌಟ್ ಆಗುತ್ತೆ. ಅದನ್ನು ದುರಾಸೆ ಪಟ್ಟು 300 ರೂಪಾಯಿ, 400 ರೂಪಾಯಿ ಇಟ್ಟು ಇದು ಚಿನ್ನದ ಮೊಟ್ಟೆ ಕೋಳಿ ಥರ ನೀವು ಒಂದೇ ಸಿನಿಮಾನಲ್ಲಿ ಒಂದೇ ಇದರಲ್ಲಿ ತೊಗೊಂಬಿಡೋಣ ಅಂತಂದ್ರೆ ಆಗಲ್ಲ. ಅದು ಕನ್ನಡ ಇಂಡಸ್ಟ್ರಿಯ, ಕನ್ನಡ ಚಿತ್ರರಂಗದ ದೃಷ್ಟಿಯಿಂದ ನೀವು ಟಿಕೆಟ್ ರೇಟ್ಸ್ ಕಡಿಮೆ ಮಾಡಿ, ಅವಾಗ ಆಡಿಯನ್ಸ್ ಬಂದೇ ಬರ್ತಾರೆ, ಪ್ರೇಕ್ಷಕರು. ಒಳ್ಳೆ ಸಿನಿಮಾ ಸೂಪರ್ ಹಿಟ್ ಆದಾಗ ಬೇಕಾದ್ರೆ ಅದನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಅವಾಗ ರಿಕವರ್ ಆಗುತ್ತೆ. ಬೇಕಾದ್ರೆ ಅವಾಗ ಒಂದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಕ್ರಿಯೇಟ್ ಆಗುತ್ತೆ. ಆದರೆ ಪ್ರತಿಯೊಂದು ನಿರ್ಮಾಪಕರು, ನಿರ್ದೇಶಕರು ಮತ್ತು ಈ ಮುಖ್ಯವಾಗಿ ಚೇಂಬರ್ ಅವರು ಯೋಚನೆ ಮಾಡಿ ಟಿಕೆಟ್ ರೇಟ್ಸು ಮಲ್ಟಿಪ್ಲೆಕ್ಸಿಗೆ ನಾವು ಪ್ರೆಷರ್ ಹಾಕಿ ಕಡಿಮೆ ಮಾಡಬೇಕು.
ಇವತ್ತು ಮಲ್ಟಿಪ್ಲೆಕ್ಸಲ್ಲೇ ನಿಂತಿದ್ದೀನಿ, ಆದರೂ ಕೂಡ ಹೇಳ್ತಾ ಇದ್ದೀನಿ. ತುಂಬ ಸಿನಿಮಾಗಳ ಪ್ರೀಮಿಯರ್ ಶೋಗಾಗಲಿ ಸೆಲೆಬ್ರಿಟಿ ಶೋಗಾಗಲಿ ಬಂದು ಪ್ರತಿಯೊಬ್ಬರ ಯೂತ್ಸ್ಗೂ ಕೂಡ ನೀವು ಯಾವಾಗಲೂ ಮುಂದೆ ಇರ್ತೀರಾ. ನಾನು ಇದೀನಪ್ಪ, ನಾನು ಬಂದು ಸಿನಿಮಾ ನೋಡ್ತೀನಿ, ನಿಮಗೋಸ್ಕರ ನಾನು ಇರ್ತೀನಿ ಅಂತ ಹೇಳ್ತಾ ಇದ್ದೀರಾ. ಸೊ ಈಗಿನ ಬರ್ತಿರೋಂಥ ಕಥೆಗಳ ಬಗ್ಗೆ ಒಂದೆರಡು ಮಾತು. ಬರೀ ಸಿನಿಮಾ ನೋಡೋಕ್ಕಷ್ಟೇ ಅಲ್ಲ ಗುರುವೆ, ಹಲವಾರು ಯುವ ಪ್ರತಿಭೆಗಳಿಗೆ ಕೊಡ್ತಾ ಇದ್ದೀನಿ ಅವಕಾಶ. ನಾನು ಮಾಡಿದಿರೋ ಸಿನಿಮಾಗಳೆಲ್ಲ ಹೊಸ ಪ್ರತಿಭೆಗಳು, ಹೊಸ ಹೀರೋಗಳಿಗೆ ಹೀರೋಯಿನ್ಗಳಿಗೆ ಅವಕಾಶ ಕೊಟ್ಟಿರೋದು. ನಾನು ಯಾವತ್ತೂ ಸ್ಟಾರ್ಗಿರಿಗೆ ಹೋಗ್ಬಿಟ್ಟು ಅಲ್ಲಿ ಮಾಡೋದು ಸಿನಿಮಾ ಮಾಡಿಲ್ಲ. ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ದೀನಿ. ಅದು ತಂತ್ರಜ್ಞರಿರ್ಬೋದು ಅಥವಾ ಆ್ಯಕ್ಟರ್ಸ್ ಇರ್ಬೋದು, ಅವಾಗೆಲ್ಲ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿರೋದು. ಮತ್ತು ಇವಾಗೆಲ್ಲ ಹೊಸ ಯುವಕರು ಬಂದಿದ್ದಾರೆ, ಅದ್ಭುತವಾದ ಒಂದು ಪ್ರತಿಭೆಗಳು ಕಾಣ್ತಾ ಇದ್ದೀನಿ ನಾನು. ಯಾಕಂದರೆ ಪ್ರತಿಯೊಂದು ಸಿನಿಮಾ ನೋಡ್ತಾ ಇದ್ದೀನಿ, ಹೊಸ ಹೊಸ ಕಥೆಗಳು ಹೇಳ್ತಾರೆ. ಅಷ್ಟೇ ಅಲ್ಲ, ಬರೀ ಸಿನಿಮಾ ನೋಡ್ತಾ ಇಲ್ಲ, ನನ್ನ ಮಗನಿಗೆ ಇವತ್ತು 30 ಸಿನಿಮಾ ಆಫರ್ಸ್ ಬಂದಿದೆ. ಹೊಸ ಹೊಸ ನಿರ್ದೇಶಕರು ಬಂದು ಕಥೆ ಹೇಳ್ತಾ ಇದ್ದಾರೆ. ಅವರ ಒಂದು ಆಲೋಚನೆ, ಅವರ ಪ್ರತಿಭೆ, ಅವ್ರ ಕಥೆ ಹೇಳೋ ರೀತಿ ನೋಡಿ ನನಗೆ ಒಂಥರ ಚಕಿತಗೊಂಡಿದ್ದೀನಿ. ಯಾಕೆಂತಂದರೆ ಅಷ್ಟೊಂದು ಪಾಪ ಎನರ್ಜಿ ಇಟ್ಕೊಂಡು, ಹೊಸ ಕನಸುಗಳನ್ನ ಕಟ್ಕೊಂಡು, ಹೊಸ ಕಲ್ಪನೆಯನ್ನು ಮಾಡಿಕೊಂಡು ಎಷ್ಟು ಕ್ರಿಯಾಶೀಲಿತರಾಗಿದ್ದಾರೆ ನಮ್ಮ ಕರ್ನಾಟಕದ ಹೊಸ ಪ್ರತಿಭೆಗಳು ಅನ್ನೋದು ನನಗೆ ಒಂಥರ ಖುಷಿ ಆಗ್ತಾ ಇದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.